ಕಷ್ಟಪಡ್ತಾ ಇದೆಯಾ ಅಂತಂದರೆ ನಮ್ಮ ಹಣೆ ಬರ ಸ್ವಾಮಿ ಏನು ಮಾಡೋದು ಅಂತ ಹೇಳ್ತಾರೆ. ಹಣೆಯಲ್ಲಿ ಬರೆದಿದ್ದಾನ ದೇವರು? ಯಾವ ದೇವರು ಕೂಡ ಹಣೆಯಲ್ಲಿ ಬರೆಯೋಕ್ಕೆ ಹೋಗೋದೇ ಇಲ್ಲ. ನೀವು ಬರ್ಕೊಳ್ಳಲ್ಲ, ಯಾವ ದೇವರು ಹಣೆಯಲ್ಲಿ ಬರೆಯಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು, ನಮ್ಮ ತಂದೆ ತಾಯಿಗೆ. ನಾವು ಒಬ್ಬನೇ ವಿದ್ಯಾವಂತನಾಗಿರೋದು. ಇನ್ನು ಉಳಿದವರೆಲ್ಲ ಹೆಬ್ಬೆಟ್ಟು ಓದ್ತದ್ದು. 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾವು ಒಬ್ಬ ಮಾತ್ರ ವಿದ್ಯಾವಂತನಾದೆ. ಏನು ದೇವ್ರು ಬರೆದ್ಬಿಟ್ಟಿದ್ದು ನಾನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗಲಿ, ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗಲಿ ಅಂತ ಬರೆದ್ಬಿಟ್ಟಿದ್ರ? ಆ ಥರ ಬರೆದ್ರೆ ದೇವರು ಅವರು ದೇವರು ಅಂತ ಕರೆಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು.